ವೇತನ ಆಯೋಗ ಜಾರಿಗೆ ಬರ್ತಿದೆ. ಆದ್ರೆ ವರ್ಷದ ಮೊದಲ ತಿಂಗಳಲ್ಲೇ ಹೆಚ್ಚುವರಿ ಸಂಬಳ ಸಿಗುತ್ತಾ? 7ನೇ ವೇತನ ಆಯೋಗ ಡಿಸೆಂಬರ್ 31ಕ್ಕೆ ಕೊನೆಗೊಳ್ತಿದೆ. ನಂತರ 8ನೇ ವೇತನ ಆಯೋಗ ಜಾರಿಗೆ ಬರಲಿದೆ. ಸದ್ಯ ಎಲ್ಲರ ಗಮನ 8ನೇ ವೇತನ ಆಯೋಗದ ಮೇಲಿದೆ. 8ನೇ ವೇತನ ಆಯೋಗದ ಹಣ ಜನವರಿ 2026ರ ಸಂಬಳದಿಂದಲೇ ಸಿಗುತ್ತಾ ಎನ್ನುವ ಪ್ರಶ್ನೆ ಬಹುತೇಕ ಎಲ್ಲರನ್ನ ಕಾಡ್ತಿದೆ. ಕೇಂದ್ರ ಸರ್ಕಾರದ ಸುಮಾರು 49 ಲಕ್ಷ ನೌಕರರು ಮತ್ತು 69 ಲಕ್ಷ ಪಿಂಚಣಿದಾರರು 8ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿದ್ದಾರೆ. ಕನಿಷ್ಠ ವೇತನ 18,000ದಿಂದ 34,500ದಿಂದ 41,000ದವರೆಗೆ ಏರಿಕೆಯಾಗುವ ನಿರೀಕ್ಷೆ ಇದೆ. ಭಾರತ ಸರ್ಕಾರ ಈಗಾಗಲೇ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದ ಪ್ರಕ್ರಿಯೆ ಶುರು ಮಾಡಿದೆ. 8ನೇ ವೇತನ ಆಯೋಗದ ನಿಯಮಗಳು ಮತ್ತು ಷರತ್ತುಗಳಿಗೆ ಅಕ್ಟೋಬರ್ 2025ರಲ್ಲೇ ಅನುಮೋದನೆ ಸಿಕ್ಕಿದೆ. ಆದ್ರೆ ಇನ್ನೂ ಅಂತಿಮ ವರದಿ ಸಿದ್ಧವಾಗಿಲ್ಲ. ಸದ್ಯ ವೇತನ ರಚನೆ, ಭತ್ಯೆಗಳು ಮತ್ತು ಪಿಂಚಣಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಆಯೋಗಕ್ಕೆ ಸುಮಾರು 18 ತಿಂಗಳುಗಳ ಸಮಯ ನೀಡಲಾಗಿದೆ. ಅಂದ್ರೆ ಅಂತಿಮ ವರದಿಗೆ ಸಮಯ ತೆಗೆದುಕೊಳ್ಳಲಿದೆ. ಸರ್ಕಾರ ನೌಕರರ ಸಂಬಳದಲ್ಲಿ ಎಷ್ಟು ಏರಿಕೆಯಾಗಲಿದೆ ಎನ್ನುವ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಆದ್ರೆ ಹಿಂದಿನ ದಾಖಲೆಗಳ ಮೇಲೆ ಸಂಬಳ ಏರಿಕೆಯನ್ನ ಅಂದಾಜು ಮಾಡಲಾಗ್ತಿದೆ. 6ನೇ ವೇತನ ಆಯೋಗ ಸರಿಸುಮಾರು 40% ವೇತನ ಹೆಚ್ಚಳ ಮಾಡಿತ್ತು. 7ನೇ ವೇತನ ಆಯೋಗದಲ್ಲಿ 23% 25% ವೇತನ ಹೆಚ್ಚಳವಾಗಿತ್ತು. ಇದರ ಆಧಾರದ ಮೇಲೆ 8ನೇ ವೇತನ ಆಯೋಗವು ಸುಮಾರು 20% 35% ಸಂಬಳ ಹೆಚ್ಚಿಸುವ ನಿರೀಕ್ಷೆ ಇದೆ. ಇನ್ನು ಫಿಟ್ಮೆಂಟ್ ಫ್ಯಾಕ್ಟರ್ ಅಲ್ಲಿ ಅಂದಹಾಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಇದು ನೌಕರರ ಮೂಲ ವೇತನವನ್ನ ನಿರ್ಧರಿಸಲು ಬಳಸುವ ಒಂದು ಗುಣಾಕಾರ ಸಂಖ್ಯೆ. 8ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ ನಿರ್ಧರಿಸಲು ದೇಶದ ಆರ್ಥಿಕ ಸ್ಥಿತಿ, ಹೆಚ್ಚುತ್ತಿರುವ ಜೀವನ ವೆಚ್ಚ ಮತ್ತು ಹಣದುಬ್ಬರವನ್ನ ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ. ಉದಾಹರಣೆಗೆ ಫಿಟ್ಮೆಂಟ್ ಫ್ಯಾಕ್ಟರ್ 2.86 ಆಗಿದ್ರೆ ನಿಮ್ಮ ಹಳೆಯ ಮೂಲ ವೇತನವನ್ನ ಈ ಸಂಖ್ಯೆಯಿಂದ ಗುಣಿಸಿ ಹೊಸ ಮೂಲ ವೇತನವನ್ನ ನಿಗದಿಪಡಿಸಲಾಗುತ್ತೆ. ಇದು ವೇತನದಲ್ಲಿ ಏಕರೂಪತೆಯನ್ನ ತರುತ್ತೆ. 7ನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ಅಂಶ 2.57 ಆಗಿತ್ತು. 8ನೇ ವೇತನ ಆಯೋಗದ ಫಿಟ್ಮೆಂಟ್ ಅಂಶ 2.4 ಮತ್ತು 3ರ ನಡುವೆ ಇರಬಹುದು ಎಂದು ಅಂದಾಜಿಸಲಾಗ್ತಿದೆ. ಒಂದ್ ವೇಳೆ ಫಿಟ್ಮೆಂಟ್ ಅಂಶ ಹೆಚ್ಚಾದ್ರೆ ಮೂಲ ವೇತನವು ಗಮನಾರ್ಹವಾಗಿ ಹೆಚ್ಚಾಗಲಿದೆ. ಪ್ರಸ್ತುತ ಕೇಂದ್ರ ಸರ್ಕಾರಿ ಉದ್ಯೋಗಿಯ ಕನಿಷ್ಠ ಮೂಲ ವೇತನ 18,000 ರೂಪಾಯಿ ಇದೆ. ಪ್ರಸ್ತಾವಿತ ಫಿಟ್ಮೆಂಟ್ ಅಂಶ ಶ್ರೇಣಿಯ ಆಧಾರದ ಮೇಲೆ ಹೊಸ ಕನಿಷ್ಠ ಮೂಲ ವೇತನ 41,000 ಮತ್ತು 51,480ರ ನಡುವೆ ಇರಬಹುದು ಎನ್ನಲಾಗ್ತಿದೆ. ಆದ್ರಿಂದ 8ನೇ ವೇತನ ಆಯೋಗದಲ್ಲಿ ಶಿಫಾರಸುಗಳು ಜನವರಿ 1, 2026ರಿಂದ ಜಾರಿಗೆ ಬರಬೇಕಿದೆ. ಆದ್ರೆ ಆಯೋಗವು ತನ್ನ ವರದಿಯನ್ನ ಸಲ್ಲಿಸಲು ಸಮಯ ತೆಗೆದುಕೊಳ್ಳೋದ್ರಿಂದ ಜನವರಿ ತಿಂಗಳ ಸಂಬಳದಲ್ಲೇ ನೇರ ಏರಿಕೆ ಕಂಡು ಬರುವುದು ಕಷ್ಟ. ಆದ್ರೂ ಹೊಸ ವೇತನ ಶ್ರೇಣಿ ಜಾರಿಯಾದಾಗ 2026ರ ಜನವರಿ 1ರಿಂದಲೇ ಪೂರ್ವಾನ್ವಯವಾಗುವಂತೆ ಬಾಕಿ ಹಣ ನೀಡುವ ಸಾಧ್ಯತೆ ಇರುತ್ತೆ. ಇನ್ನು ವೇತನ ಆಯೋಗ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಒಳಗೊಂಡಿರುತ್ತೆ ಅನ್ನೋದಾದ್ರೆ, ಪ್ರಸ್ತುತ 7ನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ 18,000 ರು ಆಗಿದೆ. ಆದ್ರೆ 8ನೇ ವೇತನ ಆಯೋಗವು ಜಾರಿಗೆ ಬಂದಲ್ಲಿ ಈ ಕನಿಷ್ಠ ಮೊತ್ತವು ಗಣನೀಯವಾಗಿ ಏರಿಕೆಯಾಗಲಿದ್ದು, ಇದು ಸುಮಾರು 34,500ದಿಂದ 41,000 ರೂಪಾಯಿಗೆ ಆಸುಪಾಸಿನಲ್ಲಿ ನಿಗದಿಯಾಗುವ ನಿರೀಕ್ಷೆ ಇದೆ. ಇನ್ನು ಹೊಸ ವೇತನವನ್ನ ನಿರ್ಧರಿಸುವಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. 7ನೇ ವೇತನ ಆಯೋಗದಲ್ಲಿ ಇದನ್ನ 2.57 ಎಂದು ನಿಗದಿಪಡಿಸಲಾಗಿತ್ತು. ಈಗ 8ನೇ ವೇತನ ಆಯೋಗದಲ್ಲಿ ಈ ಗುಣಾಂಕವನ್ನ 2.86ಕ್ಕೆ ಏರಿಸುವ ಸಾಧ್ಯತೆ ಇದೆ. ಇದರಿಂದಾಗಿ ನೌಕರರ ಒಟ್ಟು ವೇತನದಲ್ಲಿ ಹೆಚ್ಚಿನ ಏರಿಕೆ ಕಂಡು ಬರಲಿದೆ. ಇನ್ನು ವೇತನ ಆಯೋಗವು ಕೇವಲ ಮೂಲ ವೇತನವನ್ನಷ್ಟೇ ಅಲ್ಲದೆ ವಿವಿಧ ಭತ್ಯೆಗಳನ್ನು ಮರುಪರಿಶೀಲಿಸುತ್ತದೆ. ದೇಶದ ಪ್ರಸ್ತುತ ಹಣದುಬ್ಬರ ಮತ್ತು ಆರ್ಥಿಕ ಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ಪ್ರಯಾಣ ಭತ್ಯೆಗಳನ್ನ ಹೆಚ್ಚಿಸುವ ಅಥವಾ ಪರಿಷ್ಕರಿಸುವ ಸಾಧ್ಯತೆ ಕೂಡ ಇದೆ.
ಇನ್ನು ಈ ವೇತನ ಆಯೋಗದ ಲಾಭವು ಕೇವಲ ಸೇವೆಯಲ್ಲಿರುವ ನೌಕರರಿಗೆ ಮಾತ್ರವಲ್ಲದೆ ಸುಮಾರು 69 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರಿಗೂ ಸಿಗಲಿದೆ. ಹೊಸ ವೇತನ ಶ್ರೇಣಿಗೆ ಅನುಗುಣವಾಗಿ ಅವರ ಮಾಸಿಕ ಪಿಂಚಣಿ ಮೊತ್ತವು ಹೆಚ್ಚಾಗಲಿದ್ದು ನಿವೃತ್ತ ಜೀವನಕ್ಕೆ ಹೆಚ್ಚಿನ ಆರ್ಥಿಕ ಭದ್ರತೆ ಸಿಗಲಿದೆ. ವಿಶೇಷವೆಂದರೆ ಈ ಬಾರಿ ಕೇವಲ ಸಾಮಾನ್ಯ ವೇತನ ಏರಿಕೆಯಷ್ಟೇ ಅಲ್ಲದೆ ನೌಕರರ ದಕ್ಷತೆಯನ್ನ ಗುರುತಿಸಲು ಕಾರ್ಯಕ್ಷಮತೆ ಆಧಾರಿತ ಪ್ರೋತ್ಸಾಹಧನ ಅಥವಾ ಉತ್ಪಾದಕತೆ ಸಂಬಂಧಿತ ಹೆಚ್ಚುವರಿ ವೇತನವನ್ನ ಪರಿಚಯಿಸುವ ಕುರಿತು ಸರ್ಕಾರ ಚಿಂತನೆ ನಡೆಸುತ್ತಿದೆ. ಇದು ನೌಕರರ ಒಟ್ಟಾರೆ ಆರ್ಥಿಕ ಮಟ್ಟವನ್ನ ಉತ್ತಮಗೊಳಿಸಲಿದೆ.